ಭಯಭಕ್ತುಳ್ಳವನಾಗಿ ಏನಂದ್ರೆ ಯೆಹೋವನಲ್ಲಿ ಭಯಭಕ್ತುಳ್ಳವನಾಗಿ ಏನಕ್ಕೋಸ್ಕರ ನಮ್ಮ ಕಾರ್ಯಗಳನ್ನು ಸ್ಥಿತಿಗೆ ಬರಬೇಕು, ನಾವು ಆಶೀರ್ವದಿಸಲ್ಪಡಬೇಕು, ನಾವು ಬೆಳೆಯಬೇಕು, ನಮ್ಮ ಕಷ್ಟಗಳು ನೀಗಬೇಕು, ಈ ಲೋಕದ ಯಾತ್ರೆಯಲ್ಲಿ ನಾವು ಬೆಳಕಾದ ಮಕ್ಕಳಾಗಿ ನಡೆದುಕೊಳ್ಳಬೇಕು, ನಾವು ಹೋಗೋದ ದಾರಿಯಲ್ಲಿ ಒಂದು ಶುಭವನ್ನು ಕಾಣಬೇಕು. ಹಲ್ಲೆಲೂಯಾ. ಮಕ್ಕಳ ಭವಿಷ್ಯತ್ತಿನಲ್ಲಿ ಒಳ್ಳೆ ಬೆಳವಣಿಗೆಯನ್ನು ಕಾಣಬೇಕು, ಮಕ್ಕಳ ವಿದ್ಯಾಭ್ಯಾಸ ಒಳ್ಳೆ ಬೆಳವಣಿಗೆಯನ್ನು ಕಾಣಬೇಕು. ಹಲ್ಲೆಲೂಯಾ. ಆದ್ರೆ ನಾವು ಅದೆಲ್ಲ ಕಾಣಬೇಕಂದ್ರೆ ನಾವೇನಾಗ ಮಾಡಬೇಕಾಗಿದೆ, ಯೆಹೋವನಲ್ಲಿ ಭಯಭಕ್ತರಾಗಿ ಆತನ ಮಾರ್ಗದಲ್ಲಿ ನಡೆಯುವನು ಧನ್ಯನು. ಆತನ ಮಾರ್ಗದಲ್ಲಿ ನಾವು ನಡೆಯಬೇಕಾಗಿದೆ, ಆತನ ಚಿತ್ತಕ್ಕೆ ಅನುಗುಣವಾಗಿ ನಡ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಕೀರ್ತನೆ ಭಾಗದಲ್ಲಿ ಈ ವಾಕ್ಯದಲ್ಲಿ ನಮಗೆ ತಿಳಿಸಲ್ಪಡುತ್ತದೆ. ಆಗ ನಮ್ಮ ಕಷ್ಟಗಳು ಏನಾಗಿರ್ತದೆ. ಹಲ್ಲೆಲೂಯಾ. ಮುಂದಕ್ಕೆ ಹೋದಮ್ಮ ಎರಡನೇ ವಾಕ್ಯ. உன் கையில் பிரயாசத்தை நீ சாப்பிடுவாய், உனக்கு பாக்கியம் நன்மை உண்டாயிருக்கும். ஆமென். உன் மனைவி உன் வீட்டோரும் ಎರಡನೇ ವಾಕ್ಯ ಮಟ್ಟಿಂದ ಎರಡನೇ ವಾಕ್ಯ ಹೇಳ್ತದೆ, ನಿನ್ನ ಕಷ್ಟಾರ್ಜಿತವು ನೀನೇ ಅನುಭವಿಸುವಿ. ನಾವು ಪ್ರತಿಯೊಂದು ಕೆಲಸ ಮಾಡುವಾಗ ನಮ್ಗೊಂದು ಸಂಬಳ ಸಿಗುತ್ತದೆ. ಹಲ್ಲೆಲೂಯಾ. ನಾವು ಇಂಥ ಕೆಲಸಕ್ಕೆ ಹೋಗಿ ಇಂಥ ಕೆಲಸ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಸಂಬಳ ಕೊಡ್ತಾರೆ. ನಾವೊಂದು ಸೆಕ್ಯೂರಿಟಿ ಕೆಲಸ ಮಾಡ್ತೀವಿ, ಸೆಕ್ಯೂರಿಟಿಗೆ ಬೇಕಾದ ಒಂದು ಸಂಬಳ ಕೊಡ್ತಾರೆ. ಒಂದು ಇಂಜಿನಿಯರ್ ಆಗಿ ಕೆಲಸ ಮಾಡಬೇಕು, ಇಂಜಿನಿಯರ್ಗೆ ಸಾಕಂತ ಒಂದು ಸಂಬಳವನ್ನು ಕೊಡ್ತಾರೆ. ಆ ಕಷ್ಟಾರ್ಜಿತವನ್ನು ಅವರು ಅನುಭವಿಸುವರಾಗಿರ್ತಾರೆ. ಹಲ್ಲೆಲೂಯಾ. ಅವರು ಅನುಭವಿಸಲಾಗಿರ್ತಾರೆ. ಹಲ್ಲೆಲೂಯಾ. ಒಂದು ಹೌಸ್ ಕೀಪಿಂಗ್ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೇಮೆಂಟ್ ಸಿಗಲ್ಪಡ್ತದೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಮ್ಮ ಕಷ್ಟದಿಂದ ನಾವು ಅನುಭವಿಸಬೇಕು. ಅದು ಬೇರೆ ಯಾರು ಕೊಂಡು ಹೋಗಬಾರದು, ಅದು ಯಾವ ಒಂದು ವ್ಯಾಧಿಗೆ ಹೋಗಬಾರದು, ಯಾವ ಒಂದು ಕಷ್ಟಕ್ಕೆ ಹೋಗಬಾರದು, ದುಷ್ಟನದನ್ನು ದೋಚಿಕೊಂಡು ಹೋಗಬಾರದು. ಹಲ್ಲೆಲೂಯಾ. ನಾವು ಸಂಬಳ ನಾವು ಅನುಭವಿಸಬೇಕಂದ್ರೆ ನಾವು ಆತನಿಗೆ ಮೀಸಲಾದ ಮಕ್ಕಳಾಗಿ ನಡೆದುಕೊಳ್ಳಬೇಕಾಗಿದೆ, ಆತನ ಹಾದಿಯಲ್ಲಿ ನಡೆದುಕೊಳ್ಳಬೇಕಾಗಿದೆ, ಆತನ ನಿಬಂಧನೆ ಕೈಗೊಂಡು ನಡೆಯಬೇಕಾಗಿದೆ. ಅವಾಗ ಆ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳೋರಾಗಿರ್ತೇವೆ. ಹಲ್ಲೆಲೂಯಾ. ಮತ್ತೆ ಕನ್ನಡದಲ್ಲಿ ಓದಮ್ಮ ಎರಡನೇ ವಾಕ್ಯ. ನನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ಆಮೆನ್. ನೀನು ಧನ್ಯನು, ನಿನಗೆ ಶುಭವಿರುವುದು. ದೇವರ ಮಕ್ಕಳೇ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು. ಯಾವಾಗ ದೇವರ ಮಾರ್ಗದಲ್ಲಿ ದೇವರ ಮಕ್ಕಳಾಗಿ ಬೆಳಕಕ್ಕೆ ಈ ಲೋಕಕ್ಕೆ ನಾವು ಬೆಳಕಾಗಿ ಮಾರ್ಪಡಬೇಕು. ನಾವು ಏನು ಮಾಡ್ತಾ ಇದ್ದೀವಿ, ಎತ್ತ ಮಾಡ್ತೇವೆ, ಆತನ ನೋಡುವನಾಗಿದ್ದಾನೆ, ಆತನ ನಮ್ಮ ಜೊತೆ ಇರುವನಾಗಿದ್ದಾನೆ. ತಾಯಿ ತನ್ನ ಮಕ್ಕಳನ್ನು ಪೋಷಿಸುವ ಹಾಗೆ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮನ್ನು ಪೋಷಿಸುವನಾಗಿದ್ದಾನೆ. ದೇವರ ಮಕ್ಕಳೇ, ಅದಕ್ಕೆ ನಾವು ಕಿವಿ ಕೊಡಬೇಕು, ಅದಕ್ಕೆ ನಾವು ಜ್ಞಾನವನ್ನು ಕೊಡಬೇಕು, ಅದಕ್ಕೆ ಕಡೆ ನಾವು ಗಮನವನ್ನು ಕೊಡಬೇಕಾಗಿದೆ. ಯಾಕೆಂದ್ರೆ ಈ ಭೂಮಿ ಅವಕಾಶಗಳನ್ನು ಸೃಷ್ಟಿ ಮಾಡಿದ ದೇವರು, ಈ ವನಾಂತರವನ್ನು ಸೃಷ್ಟಿ ಮಾಡಿದ ದೇವರು ನಮ್ಮ ದೇವರಾಗಿದೆ, ನಮ್ಮ ತಂದೆಯಾಗಿದ್ದಾನೆ, ನಮಗೆ ತಾಯಿ ಆಗಿದ್ದಾನೆ. ದೇವರ ಮಕ್ಕಳೇ, ಅದೇ ರೀತಿ ಮಾರಕನೇ ವಾಕ್ಯದಲ್ಲಿ ಮೂರನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾ ಇದೆ. ಮೂರನೇ ವಾಕ್ಯ ಹೇಳಮ್ಮ. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ಯಾವಾಗ? ಹಲ್ಲೆಲೂಯಾ. ಯಾವಾಗ ನಾವು ಆತನ ವಾಕ್ಯಕ್ಕೆ ಮಾರ್ಗದಲ್ಲಿ ನಡಿಬೇಕು, ಆತನ ವಾಕ್ಯಕ್ಕೆ ನಾವೇನ್ ಮಾಡ್ಬೇಕು, ತಗ್ಗಿ ಬಗ್ಗೆ ನಡಿಬೇಕು, ಆತನ ನಿಬಂಧನೆಗಳು ಕೈಗೊಂಡು ಬಾಳಬೇಕು, ಆತನ ಇಷ್ಟಪಡೋ ರೀತಿಯಲ್ಲಿ ನಾವು ಇರಬೇಕು. ಹಲ್ಲೆಲೂಯಾ. ತಂದೆ ತಾಯಿಗಳು ಯಾವ ರೀತಿ ಮಕ್ಕಳನ್ನು ಇಷ್ಟಪಡ್ತಾರೆ ಗೊತ್ತಾ? ಅವ್ರು ಒಳ್ಳೆ ನುಡಿಬೇಕು, ಒಳ್ಳೆ ನಡ್ಕೊಳ್ಬೇಕು, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಚಟುವಟಿಕೆಗಳು ನೋಡಿ ತಂದೆ ತಾಯಿ ಸಂತೋಷ ಪಡುವರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇವರು ಸಹ ನಮ್ಮಲ್ಲಿ ಆತನ ಬಯಸೋನಾಗಿದ್ದಾನೆ. ಕೀರ್ತನೆ 91ರಲ್ಲಿ 2ನೇ ವಾಕ್ಯ ಓದಮ್ಮ. 91ರಲ್ಲಿ 2ನೇ ವಾಕ್ಯ. நான் கர்த்தரை நோக்கி நீர் என் அடைக்கலம், என் கோட்டை, என் தேவன், நான் நம்பியிருக்கிறேன் என்று சொல்லுவேன். ಕನ್ನಡದಲ್ಲಿ ಓದಮ್ಮ. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಆಮೆನ್. ಹಲ್ಲೆಲೂಯಾ. ನೋಡ ದೇವರ ಮಕ್ಕಳೇ, ಆತ ಎಲ್ಲಾ ರೀತಿಯಲ್ಲೂ ನಮ್ಗೆ ಯಾವ ರೀತಿಯಾಗಿ ಕಾಣಲ್ಪಡ್ತಾ ಇದ್ದಾನೆ. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಇಟ್ಟುವ ನನ್ನ ದೇವರು ನೀನೇ ಎಂದು ಹೇಳುವೆನು. ಹಲ್ಲೆಲೂಯಾ. ಆ ರೀತಿಯಾಗಿ ನಾವು ಮಾರ್ಪಡಬೇಕು, ಆ ರೀತಿಯಾಗಿ ನಾವು ಏನ್ ಮಾಡ್ಬೇಕು, ಆಲೋಚನೆ ಮಾಡ್ಬೇಕು, ಆ ರೀತಿಯಾಗಿ ಆತನನ್ನೇ ನಾವು ಬಯಸಬೇಕಾಗಿದೆ, ಆತನನ್ನೇ ನಾವು ಆಹ್ವಾನ ಮಾಡಬೇಕಾಗಿದೆ. ಆವಾಗ ರಾಜ್ಯನು ನಮ್ಮ ಜೊತೆಯಲ್ಲಿ ಇರಬೇಕಾದ್ರೆ ರಾಜ್ಯದಲ್ಲಿರೋ ವೈಭವ ನಮ್ಮದಾಗಿರ್ತದೆ. ಅದೇ ರೀತಿಯಾಗಿ ರಾಜ್ಯದ ಸೈನ್ಯಾಧಿಪತಿ ನಮ್ಮವನಾಗಿದ್ದರೆ ನಾವು ಕೆಲಸಗಾರರಾಗಿರ್ತೇವೆ. ಹಲ್ಲೆಲೂಯಾ. ಆ ರಾಜ್ಯನು ನಮ್ಮ ಜೊತೆಯಲ್ಲಿ ಇರಬೇಕು ಅಂದ್ರೆ ಆ ರಾಜ್ಯನ ಕಟ್ಟಳೆಗಳನ್ನು ನಾವು ಕೈಗೊಂಡು ಮಾಡಬೇಕಾಗಿದೆ, ನಡೆಯಬೇಕಾಗಿದೆ. ಆವಾಗ ರಾಜ್ಯ ವೈಭವ ಎಲ್ಲವೂ ನಮಗೆ ಕೊಡಲ್ಪಟ್ಟಿದೆ. ಸತ್ಯವೇದದಲ್ಲಿ ಹೇಳ್ತಾ ಇದೆ, ಈ ಭೂಲೋಕದಲ್ಲಿ ಎಲ್ಲವೂ ನಮಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಆದಾಮ ಅವಳನ್ನು ಒಂದು ಉಂಟು ಮಾಡಿದಾಗ ಈ ಲೋಕದಲ್ಲಿರುವಂತ ಎಲ್ಲದರ ಮೇಲೆ ನಿನಗೆ ದೊರೆತನವನ್ನು ಕೊಟ್ಟಿದ್ದೇನೆ. ಇದರ ಮೇಲೆ ನೀನು ಏನ್ ಮಾಡ್ಬೇಕು, ಆಳು, ಜೀವನ ಮಾಡು, ಬೆಳಿ, ಹೆಚ್ಚಾಗಿ ಹೊಂದಿಕೋ, ಹೆಚ್ಚಾಗಿ ಬೆಳಿ, ಎಲ್ಲವನ್ನು
ಆಕ್ರಮಿಸು ಅಂತ ಹೇಳಿದ್ರು. ಆದ್ರೆ ಅವರು ಮಾಡಿದ ಪಾಪದಿಂದ ಅವರಿಗೆ ಆ ಆಶೀರ್ವಾದ ಕೈ ಬಿಡಲ್ಪಡಿತು. ಈಗ ಯೇಸು ಕ್ರಿಸ್ತನ ಮುಖಾಂತರವಾಗಿ ಯೇಸು ನಾಮದಲ್ಲಿ ಏನಾಗಿದೆ?